MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ನಿಮ್ಮಿಂದಲೇ ಬದುಕು, ನಿಮ್ಮಿಂದಲೇ ಆಶೀರ್ವಾದ ಎಂದ ಡಿಕೆ. ಮೈಸೂರು ರೇಷ್ಮೆಯಂತೆ ಕನಕಪುರ ರೇಷ್ಮೆ ಆರಂಭಿಸುತ್ತೇವೆ ಎಂದ ಡಿಸಿಎಂ. ಭೀಕರ ಅಪಘಾತ, 11 ಮಂದಿ ದಾರುಣ ಅಂತ್ಯ. ಅಣ್ಣ ಬುದ್ಧಿವಾದ ಹೇಳಿದಕ್ಕೆ ಕೆರೆಗೆ ಹಾರಿ ವಿದ್ಯಾರ್ಥಿನಿ ಆತ್ಮಹತ್ಯೆ. ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ನಿಮ್ಮಿಂದ ಜನ್ಮ, ನಿಮ್ಮಿಂದ ಬದುಕು, ನಿಮ್ಮಿಂದ ಆಶೀರ್ವಾದ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಜಯನಗರದ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭಾರತದ ಆಸ್ತಿ ಈ ಸಂಸ್ಕೃತಿ, ಅದನ್ನ ಉಳಿಸೋದಕ್ಕೆ ಸೀರೆಯುಟ್ಟು ಬಂದಿದ್ದೀರಿ. ನಿಮಗೆ ಕೋಟಿ ಕೋಟಿ ನಮಸ್ಕಾರ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಹೆಣ್ಣು ಕುಟುಂಬದ ಕಣ್ಣು ಅಂತ. ಯಾವುದೇ ಊರಿಗೆ ಹೋದ್ರೂ ಗ್ರಾಮ ದೇವತೆ ಯಾರು ಅಂತ ಕೇಳ್ತೇವೆ. ಯಾವುದೇ ಆಹ್ವಾನ ಪತ್ರಿಕೆ ನೀಡಬೇಕಾದರೆ ಶ್ರೀಮತಿ ಮತ್ತು ಶ್ರೀ ಅಂತ ಇರುತ್ತೆ ಅಂತ ಹೇಳಿದ್ರು. ಮೈಸೂರು ರೇಷ್ಮೆ ಸೀರೆ ಮಾದರಿಯಲ್ಲಿ ಕನಕಪುರ ರೇಷ್ಮೆ ಆರಂಭಿಸುತ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕನಕಪುರ ರೇಷ್ಮೆ ಆರಂಭಿಸುವುದಕ್ಕೆ ನನ್ನ ತಮ್ಮ ಎಲ್ಲ ಸಿದ್ಧತೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ಬಸವಣ್ಣನವರನ್ನ ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ತೇವೆ ಅಂತ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಬಸವಣ್ಣನವರನ್ನ, ಬಸವ ತತ್ವವನ್ನ ಬಳಸಿಕೊಳ್ತೇವೆ. ಕರ್ನಾಟಕದಲ್ಲಿ ಹುಟ್ಟಿದ ಬಸವಣ್ಣನವರ ಮಹಾರಾಷ್ಟ್ರ, ಉತ್ತರ ಭಾರತದಲ್ಲಿ ಹುಟ್ಟಿದ್ರೆ ಎಲ್ಲೋ ಹೋಗ್ತಾ ಇದ್ರು. ಬಸವಣ್ಣನವರ ಹೆಸರಿನಲ್ಲಿ ಹಿಂದುತ್ವದಿಂದ ಬೇರ್ಪಡಿಸುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಸಮಾಜಕ್ಕೆ ಜನಕ್ಕೆ ಗೊತ್ತಾಗಿದೆ ಈಗ ಯಾರು ಸಮಾಜವನ್ನು ಸರಿದಾರಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಯಾರು ಕೂಡ್ಸಾಕತ್ತಿದ್ದಾರೆ, ಯಾರು ಸಮಾಜವನ್ನು ಹೊಡಿತಾ ಇದ್ದಾರೆ ಅನ್ನೋ ಸ್ಪಷ್ಟ ಜನಕ್ಕೆ ಬಂದಿದೆ ಈಗಾಗಲೇ. ಹಾಗೆ ನಾವು ಕೂಡ್ಸೋರ ಜೊತೆ ಇರ್ತೀವಿ. ಟೊಮೆಟೊ ಬೆಲೆ ಮತ್ತೆ ದಿಢೀರ್ ಅಂತ ಏರಿಕೆ ಕಂಡಿದೆ. 15 ಕೆಜಿ ಬಾಕ್ಸ್ ಟೊಮೆಟೊ 600 ರೂಪಾಯಿಂದ 850 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಹೊರ ರಾಜ್ಯದಲ್ಲಿ ಟೊಮೆಟೊಗೆ ಬೇಡಿಕೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಕೋಲಾರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಟೊಮೆಟೊ ದುಬಾರಿಯಾಗಿದೆ. ಅನಾರೋಗ್ಯದಿಂದ ಕೊನೆಯುಸಿರೆಳೆದ ಪತಿಯನ್ನ ನೆನೆದು ಉಮೇಶ ಪತ್ನಿ ಸುಧಾ ಕಣ್ಣೀರಾಗಿದ್ದಾರೆ. ಜೀವನದ ಕಷ್ಟದ ದಿನಗಳನ್ನ ಮೆಲುಕು ಹಾಕಿ ಭಾವುಕರಾಗಿದ್ದಾರೆ. ನಾವು ಹೊಂದ್ಕೊಂಡು ಇದ್ವಿ, ಗಂಡ ಹೆಂಡತಿ ಸಾಯೋವರೆಗೂ ಅಷ್ಟೇ. ಒಂದು ದಿವಸ ಜಗಳಾಡಿದವರೆಲ್ಲ ನಾವು. ಒಂದ್ಸರಿ ಕೋಪ ಬಂದ್ರೆ ಬರ್ತೀವಿ, ಸುಮ್ಮನಾಗ್ಬಿಡ್ತೀವಿ, ಮಾತಾಡಿದ್ವಿ. ಹಾಗೆ ಆ ಥರ ಜೀವನ ಮಾಡ್ಕೊಂಡಿದ್ದೀವಿ ನಾವು. ಮಾಂಗಲ್ಯ ಧಾರಣೆಗೂ ಮುನ್ನ ಹೃದಯಾಘಾತದಿಂದ ವರನ ತಂದೆ ಸಾವನ್ನಪ್ಪಿದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರಿನ ಜೈನ್ ಕಲ್ಯಾಣ ಮಂಟಪದಲ್ಲಿ ಗಂಗಾನಗರದ ಶರಣಯ್ಯ ಸ್ವಾಮಿ ಮೃತಪಟ್ಟಿದ್ದಾರೆ. ಮುಂಜಾನೆ 5 ಗಂಟೆಗೆ ಶರಣಯ್ಯ ಸ್ವಾಮಿ ಪುತ್ರ ತಾಳಿ ಕಟ್ಟಬೇಕಾಗಿತ್ತು. ಆದರೆ ಬೆಳಗ್ಗಿನ ಜಾವ ಹೃದಯಾಘಾತದಿಂದ ಶರಣಯ್ಯ ಸ್ವಾಮಿ ಮೃತಪಟ್ಟಿದ್ದಾರೆ. ವರನ ತಂದೆ ಮೃತಪಟ್ಟಿದ್ದರಿಂದಾಗಿ ಮದುವೆ ಸಮಾರಂಭ ರದ್ದಾಗಿದೆ. ಇತ್ತೀಚೆಗೆ ಪೊಲೀಸರೇ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗ್ತಾ ಇರೋದು ಹೆಚ್ಚಾಗ್ತಾ ಇದೆ. ಹೀಗಾಗಿ ದರೋಡೆಗೆ ಇಳಿದರೆ ಪೊಲೀಸರ ಮೇಲೂ ಕ್ರಮ ಕೈಗೊಳ್ತೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ದರೋಡೆಯಲ್ಲಿ ನೇರವಾಗಿ ಭಾಗಿಯಾದವರನ್ನ ತಕ್ಷಣ ಡಿಸ್ಮಿಸ್ ಮಾಡ್ತೀವಿ. ಬೆಂಗಳೂರಿನಲ್ಲಿ 7.11 ಕೋಟಿ ದರೋಡೆ ಕೇಸ್ನಲ್ಲಿ ಭಾಗಿಯಾದ ಪೇದೆ ವಜಾ ಮಾಡಿದ್ದೀವಿ. ಮಾಲೂರು ಕೇಸ್ನಲ್ಲೂ ಒಬ್ಬನನ್ನ ಡಿಸ್ಮಿಸ್ ಮಾಡಿದ್ದೀವಿ. ದಾವಣಗೆರೆ ಪ್ರಕರಣದಲ್ಲಿ ಓರ್ವ PSI ವಜಾ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಕಬ್ಬಿನ ಗದ್ದೆಯಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದೆ. ಹಾವೇರಿ ತಾಲೂಕಿನ ನೆಗಳೂರು ಗ್ರಾಮದಲ್ಲಿ ಅವಘಡ ಸಂಭವಿಸಿದೆ. ನಿಂಗಪ್ಪ ಚಂದಣ್ಣನವರಿಗೆ ಸೇರಿದ 4.5 ಎಕರೆ ಕಬ್ಬು ಭಸ್ಮವಾಗಿದೆ. 4 ಲಕ್ಷ ರೂಪಾಯಿಗೂ ಹೆಚ್ಚು ಮೌಲ್ಯದ 200 ಟನ್ ಕಬ್ಬು ಬೆಂಕಿಗೆ ಆಹುತಿಯಾಗಿದೆ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಫ್ಲವರ್ ಶೋ ಕಲರವ ಜೋರಾಗಿದೆ. ಜಿಟಿ ಮಳೆ ನಡುವೆ ಕಬ್ಬನ್ ಪಾರ್ಕ್ನತ್ತ ಬರ್ತಾ ಇರುವ ಜನರು ಮಳೆ ಚಳಿಯಲ್ಲೂ ಹೂವುಗಳ ಲೋಕ ಕಣ್ತುಂಬಿಕೊಳ್ತಾ ಇದ್ದಾರೆ. ವೀಕೆಂಡ್ ಹಿನ್ನೆಲೆ ಫ್ಲವರ್ ಶೋ ವೀಕ್ಷಣೆಗೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, yes, MDH.